ರಾಜ್ಯ ಸರ್ಕಾರದಲ್ಲಿ ಆಗಾಗ್ಗೆ ಕುರ್ಚಿ ವಿಚಾರ ಬಿರುಗಾಳಿ ಸೃಷ್ಟಿಸುತ್ತೆ. ಇದೀಗ ಡಿಸಿಎಂ ಸದ್ದಿಲ್ಲದೆ ಅದೊಂದು ದೇಗುಲಕ್ಕೆ ತೆರಳಿ ಪೂಜೆ ಮಾಡಿದ್ದಾರೆ. ಅಲ್ಲಿನ ಅರ್ಚಕರ ಮಾತು ಕುತೂಹಲ ಹುಟ್ಟಿಸಿದೆ. ಇನ್ನು 3.5 ತಿಂಗಳಲ್ಲಿ ಡಿಕೆಶಿ ಸಿಎಂ ಆಗ್ತಾರೆ. ಅವರು ಒಂದು 3.5 ತಿಂಗಳಲ್ಲಿ 100% ಸಿಎಂ ಆಗ್ತಾರೆ. ತಂಡೋಲ ಪ್ರಶ್ನೆಯಲ್ಲಿ ಡಿಕೆ ಕುರ್ಚಿ ಕನಸಿನ ರಹಸ್ಯ ಬಯಲು. ಪ್ರಯತ್ನ ಫಲಿಸದೇ ಇದ್ರು ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಪದೇ ಪದೇ ಡೈಲಾಗ್ ಹೊಡೆಯೋ ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಸಂಜೆ ದಿಢೀರ್ ಹಾಸನದ ಚನ್ನರಾಯಪಟ್ಟಣ ತಾಲೂಕಿನ ನಾಗರನವಿಲಿಯ ನಾಗೇಶ್ವರ ದೇಗುಲಕ್ಕೆ ಭೇಟಿ ನೀಡಿದ್ರು. ಏಕಾಂಗಿಯಾಗಿ ಕಾರಲ್ಲಿ ಬಂದ ಡಿಕೆ ದೇವರಿಗೆ ಅಭಿಷೇಕ ಪೂಜೆ ಮಾಡಿದ್ರು. ವಿಷಯ ಏನಂದ್ರೆ ನಾಗರನವಿಲಿಯ ಈ ದೇಗುಲಕ್ಕೆ ಈ ಹಿಂದೆ ಬಿಎಸ್ ಯಡಿಯೂರಪ್ಪ ಕೂಡ ಭೇಟಿ ಕೊಟ್ಟಿದ್ರು. ಬಳಿಕವಷ್ಟೇ ಅವರು ಸಿಎಂ ಆಗಿದ್ರು. ಹೀಗಾಗಿ ಡಿಕೆಶಿ ಕೂಡ ಈ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದು ಪ್ರಶ್ನೆ ಹುಟ್ಟು ಹಾಕಿತ್ತು. ಅಂದ್ಹಾಗೆ ನಿನ್ನೆ ಸ್ವರ್ಣಚಂಡಿಕಾ ದುರ್ಗಾ ಪರಮೇಶ್ವರಿ ಆಶೀರ್ವಾದ ಪಡೆದಿರುವ ಡಿಕೆಶಿ ಹಲವು ಪೂಜೆ ನೆರವೇರಿಸಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ವಿಶೇಷ ಪೂಜೆ ಸಲ್ಲಿಸಿದ್ರಂತೆ. ಗಿರಿಸಿದ್ದೇಶ್ವರನಿಗೆ ಅಭಿಷೇಕ ನೆರವೇರಿಸಿದ್ರಂತೆ. ಬಳಿಕ ತಂಡೋಲ ಪ್ರಶ್ನೆ ಹಾಕಿದ್ದು ಅದರಲ್ಲಿ ಡಿಕೆಶಿ ಇನ್ನು 3.5 ತಿಂಗಳಲ್ಲಿ ಸಿಎಂ ಆಗ್ತಾರೆ ಅಂತ ಅಮ್ಮನವರಿಂದ ಅನುಗ್ರಹ ಸಿಕ್ಕಿದೆ ಅಂತ ಅರ್ಚಕರು ಹೇಳಿದ್ರು. ನಾವು ಕೂಡ ಒಂದು ತಂಡೋಲ ಪ್ರಶ್ನೆಯನ್ನು ಕೂಡ ಹಾಕ್ತೀವಿ. ಅದರಲ್ಲಿ ತಂಡೋಲ ಪ್ರಶ್ನೆ, ಆ ಪ್ರಶ್ನೆಯಲ್ಲೂ ಕೂಡ ನಾವು ಒಂದು ನಮ್ಮ ವೈಯಕ್ತಿಕವಾಗಿ ಪ್ರಶ್ನೆ ಇಟ್ಟಿದ್ದೀವಿ. ಅವರು ಒಂದು 3.5 ತಿಂಗಳಲ್ಲಿ 100% ಸಿಎಂ ಆಗ್ತಾರೆ ಅನ್ನೋ ಒಂದು ಅಮ್ಮನವರ ಒಂದು ಪ್ರೇರಣೆ ಆಗಿದೆ. ಏನೇ ಹೇಳಿ ರಾಜಕೀಯ ಬಿಸಿ ಬಿಸಿ ಚರ್ಚೆ ನಡುವೆ ಡಿಕೆಶಿ 10 ದೇಗುಲಗಳಿಗೆ ಭೇಟಿ ಕೊಡ್ತಿದ್ದಾರೆ. ಕುರ್ಚಿ ಕನಸು ನನಸು ಮಾಡಿಕೊಳ್ಳಲು ಪೂಜೆ ಮಾಡ್ತಿದ್ದಾರೆ. ಮಂಜುನಾಥ್ ಕೆಬಿ, ಟಿವಿ9 ಹಾಸನ.